ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೆಡಿಎಸ್ ಮುಖಂಡರುಗಳು ಹಾಗೂ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಈ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ.ಆರ್. ಸರ್ ಅವರೇ ಹಾಗೂ ಪಿ ಶ್ರಮಣವರೇ, ವೆಂಕಟರಮಣವರೇ, ನಮ್ಮ ಕಾರ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಯೋಜನಾಧಿಕಾರಿ ಹರೀಶ್ ಅವರೇ, ಲಕ್ಷ್ಮಣವರೇ, ಅಪ್ಪಕ್ ಅವರೇ, ಪ್ರಭಾಕರ್ ಅವರೇ, ನಮ್ಮ ನಗರಸಭಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯಮ್ಮ ರಾಮಚಂದ್ರಪ್ಪ ಅವರೇ, ಹಾಗೂ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರನ್ ಅವರೇ. ಅವ್ರು ತುಂಬಾ ಮಾತಾಡ್ತಾ ಇದ್ರು, ನಾನೇ ಹೇಳಿದ ಮಾತಾಡ್ಬಿಡ್ತೇನೆ ಹಾಕಿಬೇಕು. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಮಾತು ಮಿತ್ರರು ಹಾಗೂ ಶ್ರೀ ಸವಿತಾ ಸಮಾಜದ ಎಲ್ಲ ನನ್ನ ಕುಟುಂಬದವರಿಗೆ ಶಾಸಕರು ಮಾಡತಕ್ಕಂಥ ನಮಸ್ಕಾರಗಳು. ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳೋದು ಮಾನವ ಧರ್ಮ ಅಂತ ಕೇಳ್ತಾರೆ. ನಾನು ನಿಮ್ಮನ್ನು ಕಾಯಿಸ್ಬಿಟ್ಟೆ, ನನ್ನ ಮನಸ್ಕೋಸ್ಕರ ಕ್ಷಮೆ ಕೇಳ್ತೀನಿ. 2 ಮೀಟಿಂಗ್ ಮುಗಿಸೋಕೆ ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಅಲ್ಲಿ ತೊಂದರೆ ಆಯ್ತು, ಬರ್ಲಿಕ್ಕೆ ನನಗೆ ಸ್ವಲ್ಪ ತೊಂದರೆ, ಅದಕ್ಕೆ ಸ್ವಲ್ಪ ಬೇಗ ಓಡ್ಬಿಟ್ರೆ. ನಾನು ಮೊದಲು ಬಾರಿ ಕಾಯಿಸೋದಕ್ಕೆ ಕ್ಷಮೆ ಕೇಳ್ತೀನಿ. ಅವಾಗಲೇ ಸ್ಕಾಲರ್ಶಿಪ್ ಬಂದಿಲ್ಲ ಅನ್ನೋದು ಎಲ್ಲ ಚಪ್ಪಾಳೆ ಹೊಡೆದು ನನಗೆ ಕಲ್ಪಿದ ಆಯ್ತಿದೆ ಇಟ್ಟುಬಿಟ್ಟ ಅಂತ. ಸ್ಕಾಲರ್ಶಿಪ್ ನಿಲ್ಸಾಕ್ರು ಅಂತ ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು. ನಿಲ್ಸಾಕಿದ್ದಕ್ಕ ಚಪ್ಪಾಳೆ ಕೊಡ್ತಾರೆ. ನನಗೆ ಒಂದು ಗೌರವ ಇದೆ, ಒಂದು ಹೆಮ್ಮೆ ಇದೆ. ನಾನು ಯಾವತ್ತು ಎಲ್ಲರೂ ಹೇಳ್ತಾ ಇರ್ತೀನಿ, మేము చిన్నోడ్రా ఎప్పుడు అనుకೋ మేము ఎప్పుడు పెద్దోಡ್రా, ನಮ್ಮನ್ನು ನಾವು ದೊಡ್ಡವರು, ನಾವು ಕಡಿಮೆ ಕ್ಯಾಸ್ಟಲ್ಲಿ ಹುಟ್ಟಿದೀವಿ, ನಾವು ಕಡಿಮೆ ಜಾತಿಯಲ್ಲಿ ಹುಟ್ಟಿದೀವಿ ಅನ್ನೋದು ಯಾಕೆ ಅನ್ಕೋಬೇಕು? ನಾವು ಎಲ್ಲರೂ ಒಂದೇ ಜನ್ಮನೇ, ಅವ್ರಿಗೂ ಒಂದೇ ಜನ್ಮ, ನಮಗೂ ಒಂದೇ ಜನ್ಮನೇ. ಅವ್ರಿಗೂ 24 ಗಂಟೆ, ನಮಗೂ 24 ಗಂಟೆನೆ ಅಂತ ಇದ್ರಲ್ಲಿ ನಾವು ಯಾಕೆ ನಾವು ಚಿಕ್ಕವರು ಅಂತ ಅನ್ಕೋಬೇಕು? ನಾವು ಎಲ್ಲಿ ನಾವು ಚಿಕ್ಕವರು ಅಂತ ಅನ್ಕೊಂತೀವೋ ಅಲ್ಲೇ ನಾವು ಚಿಕ್ಕವರಾಗೋದು. ಚುನಾವಣೆ ಮುಖ್ಯಮಂತ್ರಿ ಯಾರು? ನಮ್ಮೂರಲ್ವೇ? ನಮ್ಮ ಜಾತಿ ಹುಟ್ಟಿಲ್ವೇ? ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ರು? ವಿರೋಧ ಮೇಲೆ ನಮ್ಮೂರಲ್ವೇ? ಆಗಿಲ್ವೇ? ಅಂತ ಉನ್ನತ ಮಹಾನ್ ವ್ಯಕ್ತಿಗಳ ಮೇಲೆ ಇದ್ದಾಗ ನಾವ್ ಹೇಗ್ ಚಿಕ್ಕವರಾಗ್ತೀವಿ? ಹೇಗ್ ಸಾಧ್ಯ ಚಿಕ್ಕವರಾಗ್ಲಿಕ್ಕೆ? ಯಾವತ್ತೂ ನೀವು ಅನ್ಕೋಬಾರ್ದು. ಕುದುರುತ್ತಿ ವಂಶ ಪಾರಂಪರೆಯಿಂದ ಕುದುರುತ್ತಿ ಬಂದಿದೆ, ಒಪ್ಕೊಳ್ತೀವಿ. ಇವತ್ತೆಲ್ಲ ಚೇಂಜ್ ಆಗಿದೆಯಲ್ಲ, ಚೇಂಜ್ ಆಗ್ತಾ ಇದೆಯಲ್ಲ. ಇವತ್ತು ಅಗ್ರಿಮೆಂಟ್ ಆಗಿದೆಯಾ ಕುದುರುತ್ತಿ ಮಾಡ್ಬೇಕಂತ? ಐತೆ ಇಲ್ವಲ್ಲ. ಇವತ್ತು ನಾನು ಶಾಖಾ ಸ್ಕೂಲ್ ಮೇಡಮ್ ನೋಡಿದ್ದೀನಿ, ನಾನು ಲಕ್ಷ್ಮಣ್ ಮೇಡಮ್, ನಮ್ಮ ಮಂಜೂರ್ ಮಾಸ್ಟರ್. ನಾವು ವಿವಿಧ ಇಲಾಖೆಗಳಲ್ಲಿ ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ಹುದ್ದೆಗಳಿದ್ದೀವಿ. ನಾವು ಇವತ್ತು ನಾವು ಹೋಗ್ಕೋಬೇಕು. ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು, ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಬೇಡ ಅಂತ ಯಾರು ಅನ್ಕೋಬೇಕು? ನೀವು ಅನ್ಕೋಬೇಕು. ನನ್ನ ಮಕ್ಕಳು IAS ಅಧಿಕಾರಿ ಆಗ್ಬೇಕು, KS ಅಧಿಕಾರಿ ಆಗ್ಬೇಕು, ನಮ್ಮೂರಿಗೆ ವಾಪಸ್ ಬರ್ಬೇಕಂತ ಹೆಮ್ಮೆ ನೀವು ಅನ್ಕೊಂತೀರಿ. ಮಕ್ಕಳು ಅವಾಗ ಆಗ್ತಾರೆ. ಯಾವತ್ತ ಕುದುರುತ್ತೀರೇ ನೀವು ಬಿಟ್ಕೊಡ್ತೀರಿ, ಕುದುರುತ್ತಿ ಮಕ್ಕಳು ಯಾವಾಗ ಹಾಕೊಡ್ತೀರಿ, ನಿಮ್ಮ ಪರಂಪರೆ ನೀವೇ ಅಳಿಸ್ದಂಗಾಗುತ್ತೆ. ಇವತ್ತು ಕಾಲ ಬದಲಾಗಿದೆ, ಯಾರು ಇಲ್ಲ, ನಮ್ಮನ್ನ ನಾವೇ. ಯಾರು ಆಗೋದಿಲ್ಲ, ನಮ್ಮನ್ನ ನಾವೇ ಉತ್ತರ ಕೊಡ್ಬೇಕು. ಕಷ್ಟಕ್ಕೂ ನಾವು ಉತ್ತರ ಕೊಡ್ಬೇಕು,
ಒಳ್ಳೇದಕ್ಕೆ ನಾವು ಉತ್ತರ ಕೊಡ್ಕೋಬೇಕು. ಈಗಿನ ಸಮಯದಲ್ಲಿ ನಾವ್ಯಾಕೆ ಚಿಕ್ಕವರಾಗ್ತೀವಿ, ನಾವೆಲ್ಲಿ ಚಿಕ್ಕವರಾಗ್ತೀವಿ? ಎಲ್ಲರೂ ಒಂದೇ ಟೈಮ್, ಎಲ್ಲರೂ 24 ಗಂಟೆ, ಎಲ್ಲರೂ ಬ್ಲಡ್ ಒಂದೇ. ದಯವಿಟ್ಟು ಈ ಯಾವತ್ತು ಚಿಕ್ಕ ಚಿಕ್ಕ ಒಂದು ಕುಟುಂಬದವರು, ಚಿಕ್ಕ ಚಿಕ್ಕ ಒಂದು ಕ್ಯಾಸ್ಟ್ ಅವರು ನಾವಲ್ಲ ಅಂತ ಮೈಂಡ್ ತೆಗಿತೀವಿ, ಅವತ್ತು ನಾವು ಉದ್ಧಾರ. ನಿಮ್ಗೊಂದು ಜ್ಞಾಪಕ ಇರ್ಲಿ, ಮನೆ ಮಹದೇಶ್ವರನ ಬೆಟ್ಟಿಗೆ ಯಾರು ಹೋಗಿದ್ರಿ? ಯಾರು ಹೋಗಿದ್ರಿ? ಎಲ್ಲರೂ ಇಲ್ಲದ ದೇವಸ್ಥಾನಕ್ಕೆ, ತಮಿಳ್ನಾಡು ದೇವಸ್ಥಾನಕ್ಕೆ ಯಾರು ಹೋಗಿದ್ರಿ? ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗಿದ್ರಲ್ಲ? ಆನೆ ಕಟ್ಟಾಕಿರ್ತಾರಲ್ವಾ? ಆನೆ ಕಟ್ಟಾಕಿರ್ತಾರೆ. ಯಾವ್ದು ಕಟ್ಟಾಕಿರ್ತಾರೆ? ಚಪ್ಪಲಿಗೆ ಸ್ಟೈಲ್ ಕಟ್ಟಾಕಿರ್ತಾರೆ. ಅದೊಂದು ಕಥೆ ಹೇಳ್ತೀನಿ ಕೇಳಿ. ಆಗ ಚಿಕ್ಕ ಮಗು ಆಗಿದ್ದಾಗ ಅದೆಲ್ಲ ಓಡಾಕಬಾರ್ದು ಚೈನ್ ಹಾಕಿರ್ತದೆ, ಚೈನ್ ಹಾಕಿ ಕಟ್ಟಾಕಿರ್ತಾರೆ. ಯಾವ್ದಕ್ಕೆ? ಆನೆಗೆ. ಅದು ಸುಮಾರು ಸಲ ಟ್ರೈ ಮಾಡುತ್ತೆ, ಕಿತ್ತು 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 ಬಂದಿರಲ್ಲ, ಬ್ಲಡ್ ಬಂದಿರುತ್ತೆ. ಆಗ ಆನೆ ಅನ್ಕೊಳ್ಳುತ್ತೆ, నాకిన్న చైను చాలా గట్టిగా ఉంది, నాకిన్న చైను గట్టిగా ఉంది, చైನು ಗಟ್ಟಿಯಾಗಿದೆ. ನಾನು ವೀಕು ಚೈನ್ ಸ್ಟ್ರಾಂಗು, ನಾನು ವೀಕು ಚೈನ್ ಸ್ಟ್ರಾಂಗು, ನಾನು ವೀಕು ಚೈನ್ ಸ್ಟ್ರಾಂಗು. ಯಾವತ್ತು ಮೈಂಡ್ ಸೆಟ್ ಮಾಡ್ಕೊಂಡಿರುತ್ತೋ ಅದೆಷ್ಟೇ ದೊಡ್ಡದಾದ್ರೂ ಕೂಡ ಅವತ್ತು ಅದು ಹೆಂಗೆ ಅನ್ಕೊಂಡಿದೆ. ಆನೆ ಕಿತ್ತ ಬಂದಾಗ್ತದೆ, ಚೈನು ಬೀಳುತ್ತೆ, ಯಾವತ್ತಾದ್ರು ಬೀಳಲ್ಲ. ಅದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೆ. అంటే నేను చిన్నోడ్రా, నేను చిన్నోడు, నేను ಚಿಂಜಾಡೋಡು, నేను ಚಿಂಜಾಡು, నేను ಸರಿ ಸಮಾಜ ಮಾಡು, నేను ಸರಿ ಸಮಾಜ ಮಾಡು. ಯಾವತ್ತು ನೀವು ಗಟ್ಟಿಯಾಗಿ ಮನಸ್ಸಲ್ಲಿ ಯಾವತ್ತು ಅನ್ಕೊಂಡಿದ್ದೀರಿ ಅದಕ್ಕೆ ಉಳ್ಕೊಂಡ್ಬಿಟ್ಟಿದೆ. ಎಲ್ಲ ಮಹಾನ್ ಭಾವರಲ್ಲಿ ನಾನು ಕೇಳ್ಕೊಳ್ಳೋದಿಂದೆ, ಫಸ್ಟ್ ಅದನ್ನು ತೊಲಗಿಸಿ, ಅಸ್ಪೃಶ್ಯತೆ ಫಸ್ಟ್ ತೊಲಗಿಸ್ಬೇಕು. ಪ್ರಪಂಚ ಉದ್ಧಾರ ಆಗ್ಬೇಕಾದ ಅಸ್ಪೃಶ್ಯತೆ ತೊಲಗಿಸ್ಬೇಕು. ದಯವಿಟ್ಟು ಇಂಥ ಒಂದು ಎಲ್ಲಿ ನನಗೆ ಗೊತ್ತಿದ್ದಕ್ಕೆ ಮುಳಬಾಗಿಲು ತಾಲೂಕಲ್ಲಿ ತುಂಬಾ ಒಗ್ಗಟ್ಟಿದೆ ನಿಮ್ಮಲ್ಲಿ. ನಾನು ಬೇಕಾದ್ರೆ ಯಾವತ್ತನ್ನ ಅಬ್ಸರ್ವ್ ಮಾಡಿ, ಯಾವತ್ತನ್ನ ಮದುವೆಗೆ ಹೋದಾಗ, ಹೆಣ್ಣು ಗಂಡಿಗೆ ಹೋದಾಗ, ಹೆಣ್ಣು ಗಂಡಿಗೆ ಮಾತಾಡ್ತಿಲ್ಲ ಗೊತ್ತಿಲ್ಲ, ನಿಮ್ಗೆ ಮಾತ್ರ ಮಾತಾಡ್ತೀನಿ. మాట్లాడుతున్నా మీకు కాడు చేసే ముందుకు పోయింది. ಯಾಕಪ್ಪ? వీళ్ళు మామూలురా, వీళ్ళు మామూలు. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಾನು ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿ. ಯಾವುದೇ ಮದುವೆ ಹೋದ್ರು ಫಸ್ಟ್ ನಿಮ್ಮನ್ನು ನೋಡ್ಬಿಟ್ರೆ ನಾನು ಮುಂದೆ ಹೋಗೋದು. ಯಾಕೆಂತಂದ್ರೆ ನೀವು ಸ್ವಾಗತ ಬಯಸೋರು, ದೇವ್ರ ಸ್ವಾಗತ ಬಯಸೋರು, ದೇವ್ರ ನೆಬಸೋರು, ದೇವ್ರು ಮಾಡೋರು. ನಾವು ಹೆಂಗನ ಚಿಕ್ಕವರಾಗ್ತೀವಿ, ದಯವಿಟ್ಟು ಆ ಮನಸ್ಸಲ್ಲಿ ಯಾವತ್ತು ಅನ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ, ತಮ್ಮ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ಪ್ರಪಂಚ ಕಟ್ಬೇಕಾದ್ರೆ ಮಕ್ಕಳು ಒಳ್ಳೆ ವಿದ್ಯೆ ಕೊಡ್ಬೇಕು ಅಂತ ಹೇಳ್ತಾ, ಸವಿತಾ ಸಮಾಜ ಕೂಡ ಒಳ್ಳೆ ಮಕ್ಕಳು ಓದಿ ಮುಂದೆ ಬರಲಿ ಅಂತ ಹೇಳ್ತಾ, ಚಿಕ್ಕ ಅವಕಾಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ನಮ್ಮೆಲ್ಲರೂ ಹೊಂದಿಸ್ತಾ, ನಿಮ್ದೇನೇ ನಿಲುವು, ನಿಮ್ದೇನೇ ಕಷ್ಟ ಕಾರ್ಪಣ್ಯಗಳಿದ್ರೆ ಕೂಡ ಖಂಡಿತ ನಾನು ಮನವಿ ಕೊಡಿ. ನಾನು ಮಾಡ್ತೀನಿ, ನಾನು ಮಾಡೋಕ್ಕೋಸ್ಕರ ನಾನು ಶಾಸನ ಮಾಡಿದ್ದೀನಿ. ನಾನು ನಿಮ್ಮನ್ನ ಕಾರ್ಯ ಮಾಡಕ್ಕೆ, ನಿಮ್ಮನ್ನ ಕೆಲಸ ಮಾಡಕ್ಕೆ ನಾನು ಶಾಸನ ಮಾಡಿದ್ದೀನಿ. ನಿಮ್ಮಲ್ಲಿ ಏನೇ ಬೇಕು ರಾಮಚಂದ್ರಪ್ಪ ಕೇಳ್ತೀನಿ. ಆ ಪಾರ್ಟಿ ಈ ಪಾರ್ಟಿ ಅನ್ಕೋದು ಬೇಡ, ರಾಮಚಂದ್ರಪ್ಪ ಹೌದಲ್ಲ, నేను మీ శాసకుడు, మీరు కల్పించను, మీకేమే కావాలో కూడా నన్ను అడగండి, నేను చేసి పెట్టి మీకు వస్తానని చెప్తూ అవకాశం ఇచ్చిందని మీకు అందరికీ నమస్కరిస్తూ మళ్ళా నేను వస్తాను.